ಹಾಯ್ ಎಲ್ರಿಗೂ ನಮಸ್ತೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ವಿ, ಸೇಮ್ ನೀವು KFC ತರ ಚಿಕನ್ ಮಾಡ್ಬೋದು ಮನೇಲಿ ಅಂತ. ಸೊ ಅದಕ್ಕೆ ಎಲ್ಲರೂ ಕಮೆಂಟ್ ಆಗ್ತಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಿಡಿಯೋ ತುಂಬಾ ಸ್ಪೀಡ್ ಮಾಡ್ಬಿಟ್ಟಿದ್ದೀರಾ, ಸೊ ಇದನ್ನ ನಿಧಾನಕ್ಕೆ ಹೇಗ್ ಮಾಡೋದನ್ನ ತೋರಿಸಿ ಅಂತ. ಬಟ್ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಹಾಕಕ್ಕಾಗಲ್ಲ, ಅದಕ್ಕೆ ಯೂಟ್ಯೂಬ್ ಅಲ್ಲಿ ನಾವು ಇದನ್ನ ಅಪ್ಲೋಡ್ ಮಾಡಿರ್ತೀವಿ. ಬನ್ನಿ. ನಾವು 3/4 kg ಚಿಕನ್ ತಗೊಂಡಿದ್ವಿ. ಇದಕ್ಕೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ, ಅದ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು. ದಿಸ್ ಇಸ್ ಸೋನು. ಎಲ್ಲ ನೋಡಿರ್ತೀರ. ಇವತ್ತು ಸಮ್ಮರ್ ಕಟ್ಟಲ್ಲ ಆಗ್ಬಿಟ್ಟಿದೆ. ಸಮ್ಮರ್ ಕಟ್ಟೆ ಸೋನು. ಸೋನು ಹೇಳಿ ಹಾಯ್. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಚಿಕನ್ 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 ವೈಟಿಂಗ್. ರೆಡಿ ಆಗಲಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಬೇಕು, 1 ಸ್ಪೂನ್ ಅಷ್ಟು ಹಾಕ್ಬೇಕು. ಹೀಗೆ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಹಾಕ್ಬೇಕು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಒಂದು ಬೌಲಲ್ಲಿ ಒಂದು 2 ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳಿ. ಇನ್ನು 1 ಕಪ್ಪಷ್ಟು ಮೈದಾ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದು ಬಂದು ಕಾರ್ನ್ ಫ್ಲೆಕ್ಸು. ಇದು ಎಲ್ಲ ಕಡೆಯೂ ಸಿಗುತ್ತೆ, ಮಾಮೂಲಿ ಈಗ ಪ್ರಾವಿಷನ್ ಸ್ಟೋರಲ್ಲಿ ತಗೊಬಂದು ಇದನ್ನು ನೀಟಾಗಿ ಪುಡಿ ಮಾಡಿಕೊಂಡು, ಇದು ಮೈದಾ ಮತ್ತು ಕಾರ್ನ್ಫ್ಲವರ್ ಇತ್ತಲ್ಲ ಅದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಎಷ್ಟು ಬೇಕಷ್ಟು ಹಾಕೋಬೋದು. ಜೊತೆಗೆ ನಾವು ಇದಕ್ಕೆ ಪೆರಿ ಪೆರಿ ಮಸಾಲ ಅಂತ ಹಾಕ್ಕೊಂಡಿದ್ದೀವಿ. ಇದು ಸಿಗುತ್ತೆ ನಿಮ್ಗೆ. ಇನ್ ಕೇಸ್ ಇದು ಸಿಗಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇದನ್ನು ಹಾಕೊಂಡೇ ಇದ್ರೂ ಪರವಾಗಿಲ್ಲ, ನಡೀತದೆ. ಅದ್ರ ಬದಲು ಸ್ವಲ್ಪ ಗರಂ ಮಸಾಲ ಹಾಕ್ಕೊಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನು. ಜೊತೆಗೆ ಇನ್ನೊಂದು ಚಿಕ್ಕ ಬೌಲ್ ತಗೊಂಡು ಅದಕ್ಕೆ 1-2 ಮೊಟ್ಟೆನ ಹೊಡ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೈದಾ, ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಇವಾಗ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಚಿಕನ್ನ ತೆಗೆದು ಇದಕ್ಕೆ ಮೊದಲು ಕಾರ್ನ್ಫ್ಲವರ್ ಮತ್ತು ಇದು ಮಿಕ್ಸ್ ಮಾಡ್ಕೊಂಡಿರ್ತಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಒಂದು ಟೈಮು ನೀವು ಮೊಟ್ಟೆಗೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮೊಟ್ಟೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಕಾರ್ನ್ಫ್ಲವರ್ದು ಏನಿದೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸೆಕೆಂಡ್ ಟೈಮು ಇದನ್ನು ತೆಗೆದು ಈಗ ಕಾದಿರೋ ಎಣ್ಣೆಗೆ ಬಿಟ್ಕೋಬೇಕು. ಇದನ್ನು ನೀಟಾಗಿ ಕೆಂಪಗಾಗುವಷ್ಟು ಅಂದರೆ 15 ಮಿನಿಟ್ಸ್ವರೆಗೂ ನೀಟಾಗಿ ಚಿಕನ್ನ ನೀವು ಬೇಯಿಸ್ಕೋಬೇಕು. ಕ್ಯಾಮ್ರಾಗರ್ ಶ್ರವಣ ಜೊತೆ ಹರೀಶ್ ಬಿಟಿ ಗೌಡ. ನೋಡಿ, KFC ತರನೇ ಇರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ತುಂಬಾ ಈಸಿ ಮಾಡೋದು. ನೋಡಿ, ಒಂದು ಟ್ರೈ ಮಾಡಿ ಮನೇಲಿ, ಕಮೆಂಟ್ ಮಾಡಿ.